ಪಕ್ಷ ನಾಯಕ ಆರ್ ಅಶೋಕ್ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಕರ್ನಾಟಕದಲ್ಲಿರುವಂತಹ ಕಾಂಗ್ರೆಸ್ ಪಾರ್ಟಿ ಸೀದಾ ದೆಹಲಿಗೆ ಶಿಫ್ಟ್ ಆಗಿದೆ. ಡಿಕೆ ಶಿವಕುಮಾರ್ ದೆಹಲಿಯಲ್ಲಿದ್ದಾಗಲೇ ಸಿಎಂ ಸಿದ್ದರಾಮಯ್ಯ ಇಲ್ಲಿ ಕ್ಯಾಬಿನೆಟ್ ಸಭೆ ಮಾಡಿದ್ರು. ಡಿಕೆಶಿ ಇಲ್ಲದೆ ಇದ್ದಾಗಲೇ ಸಿದ್ದರಾಮಯ್ಯ ಕ್ಯಾಬಿನೆಟ್ ಸಭೆ ಮಾಡ್ತಾರೆ ಅಂತಂದ್ರೆ ಏನರ್ಥ? ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ಬಡ ರಾಜಕೀಯ ಶುರುವಾಗಿದೆ, ಕರ್ನಾಟಕದಲ್ಲಿ ಸರ್ಕಾರ ಸತ್ತು ಹೋಗಿದೆ ಅಂತ ಹೇಳಿ ವಾಗ್ದಾಳಿಯನ್ನ ಮಾಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಪಕ್ಷ ಬಿಜೆಪಿ ಮಾಡ್ತಾ ಇರುವಂತಹ ವಾಗ್ದಾಳಿ ಇದು. ಆರ್ ಅಶೋಕ್ ಅವರು ವಾಗ್ದಾಳಿಯನ್ನ ಮಾಡಿದ್ದಾರೆ. ರಾಜ್ಯದಲ್ಲಿ ಬರಗಾಲ ಬಂದಿದೆ, ಕುಡಿಯೋ ನೀರಿಗೆ ಹಾಹಾಕಾರ ಶುರುವಾಗಿದೆ. ಇಂತಹ ಕಷ್ಟದ ಸಂದರ್ಭದಲ್ಲಿ ಇವರೆಲ್ಲ ದೆಹಲಿಗೆ ಹೋಗ್ತಾರೆ, ಕುಡಿಯುವ ನೀರಿಗೆ ನಯಾ ಪೈಸಾ ಹಣ ಬಿಡುಗಡೆ ಮಾಡಿಲ್ಲ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಲ್ಲ ಅಂತ ಹೇಳಿದ್ರೆ ನೀವು ಡೆಲ್ಲಿ ಟೂರೇ ಮಾಡ್ಕೊಂಡು ನೀವು ಡೆಲ್ಲಿಯಲ್ಲೇ ಪರ್ಮನೆಂಟ್ ಠಿಕಾಣ ಮಾಡಬೇಕು. ಇಲ್ಲಿ ಬರಬೇಡಿ, ನೀವು ಕರ್ನಾಟಕ ಬಂದು ಮಾಡೋ ಕೆಲಸ ಏನೂ ಇಲ್ಲ. ಈಗಾಗಲೇ ಜನ ಕಳೆದ 3 ವರ್ಷದಲ್ಲಿ ಏನು ಅಭಿವೃದ್ಧಿ ಕಾರ್ಯ ಮಾಡದೆ ಜನರ ಪಾಲಿಗೆ ಸತ್ತೋಗಿದೆ ಸರ್ಕಾರ. ಇನ್ನು ಇರೋ ಅಂತ 2 ವರ್ಷ ಅದನ್ನ ಡೆಲ್ಲಿಯಲ್ಲಿ ಕಳೀತಾ ಇದ್ದಾರೆ. ಈಗಾಗಲೇ ಎಲ್ಲ MLAಗಳು ಡೆಲ್ಲಿ ಟೂರ್ ಮಾಡಿ ಒಂದ್ ಕಡೆ ಸಿದ್ದರಾಮಯ್ಯನ ಇಳಿಸುವಂತ ಒಂದು ಗ್ಯಾಂಗು ಡೆಲ್ಲಿಗೆ ಹೋಗ್ತಾ ಇದೆ, ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ನ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದಿಂದ ಇಳಿಸುವಂತಕ್ಕೆ ಇನ್ನೊಂದು ಟೀಮ್ 40 ಜನ ಮತ್ತೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವೆರಡೂ ನೋಡ್ತಾ ಇದ್ರೆ ಈ ಕಚ್ಚಾಟ, ಈ ಗೊಂದಲ ಇಲ್ಲಿಗೆ ನಿಲ್ಲಲ್ಲ. ಇದು ಮುಂದುವರೆದ ಪಾರ್ಟ್ 2. ಇದು ಇಷ್ಟು ದಿನ ಪಾರ್ಟ್ 1 ಆಯ್ತು, 3 ವರ್ಷ ಪಾರ್ಟ್ 1, ಈಗ ಪಾರ್ಟ್ 2. ಈ ಸಿನಿಮಾ ಬರ್ತಾ ಇದಲ್ಲ, ದುರಂಧರ ಯಾವ್ದು ಬಂದಿದೆಯಲ್ಲ, ದುರಂಧರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.